ಹಾಯ್ ಹಲೋ ಮೈ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ ಹೇವನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇದು 2017ರಲ್ಲಿ ನಡೆದಿರ್ತಕ್ಕಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ ಈ ಒಂದು ಪತ್ರಿಕೆಯ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿತ್ತು ಮತ್ತು ಅವುಗಳ ಉತ್ತರವನ್ನು ಹೇಗೆ ಪತ್ತೆ ಹಚ್ಚಬೇಕು ಅನ್ನುವಂಥದ್ದನ್ನು ವಿವರಣಾತ್ಮಕವಾಗಿ ವಿಶ್ಲೇಷಣಾತ್ಮಕವಾಗಿ ಈ ಒಂದು ತರಗತಿಯಲ್ಲಿ ನಾನು ತಿಳಿಸ್ಕೊಟ್ಟಿರ್ತೇನೆ. ಬನ್ನಿ, ಈ ಒಂದು ತರಗತಿಯ ಪ್ರಶ್ನೆಗಳು ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮಗುವಿನ ವಿಕಾಸಕ್ಕೆ ಕಾರಣ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ವಯಸ್ಸು ಮತ್ತು ಅನುಭವ, ವಯಸ್ಸು ಮತ್ತು ಪಕ್ವತೆ, ಪಕ್ವತೆ ಮತ್ತು ಕಲಿಕೆಯ ಅನುಭವ, ಪಕ್ವತೆ ಮತ್ತು ಮೈಕಟ್ಟು ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳೋದಾದರೆ ಪಕ್ವತೆ ಮತ್ತು ಕಲಿಕೆಯ ಅನುಭವ ಮೀನ್ಸ್ ಆಪ್ಷನ್ 3 ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬಹುದಾಗಿರತ್ತೆ. ವಿಕಾಸ ಅನ್ನುವಂತಹದ್ದು ಮಗುವಿನಲ್ಲಾಗುವಂತಹ ಪರಿಮಾಣಾತ್ಮಕ ಬದಲಾವಣೆ ಆಗಿರುತ್ತೆ. ಮಗುವಿನ ದೇಹದಲ್ಲಿ ಆಗುವ ಪಕ್ವತೆ ಹಾಗೂ ತನ್ನ ಸುತ್ತಮುತ್ತಲಿನಲ್ಲಿ ಉಂಟಾಗಬಹುದಾದಂತಹ ಮಟ್ಟವನ್ನು ಆಧರಿಸಿ, ಅಂದರೆ ಬೆಳವಣಿಗೆಯ ಮಟ್ಟವನ್ನು ಆಧರಿಸಿ ವಿಕಾಸ ನಡೆಯುತ್ತೆ ಅಂತ ಇಲ್ಲಿ ಈ ಮೂಲಕ ನಿಮಗೆ ಹೇಳಬಹುದು. ಅಂದರೆ ಇಲ್ಲಿ ಪಕ್ವತೆ ಮತ್ತು ಕಲಿಕೆಯ ಅನುಭವ ಮಗುವಿನ ವಿಕಾಸಕ್ಕೆ ಕಾರಣ ಆಗುತ್ತೆ ಅಂತ ಈ ಮೂಲಕ ಹೇಳ್ತಾ, ಇನ್ನು ಸೆಕೆಂಡ್ ಕ್ವಶನನ್ನು ನೋಡೋದಾದರೆ, ಶಿರಪಾದ ವಿಕಾಸದ ತತ್ವ ಎಂದರೆ ಅಂತ ಹೇಳ್ಬಿಟ್ಟು 4 ಆಪ್ಷನ್ಗಳನ್ನು ಕೇಳಲಾಗಿದೆ. ವಿಕಾಸವು ಕೇಂದ್ರ ಭಾಗದಿಂದ ಹೊರಗಿನ ಕಡೆಗೆ ಸಾಗುತ್ತದೆ. ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆಗೆ ಸಾಗುತ್ತದೆ. ವಿಕಾಸವು ಎಲ್ಲ ದಿಕ್ಕಿನಲ್ಲಿ ಸಾಗುತ್ತದೆ. ವಿಕಾಸವು ದೇಹದ ಎಲ್ಲ ಭಾಗದಲ್ಲಿ ಹರಡುತ್ತದೆ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಇಲ್ಲಿ ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆಗೆ ಸಾಗುತ್ತೆ. ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ಸೊ ಇಲ್ಲಿ ಇದು ವಿಕಾಸ ಅನ್ನುವಂಥದ್ದು ಒಂದು ತತ್ವ ಆಗಿರುತ್ತೆ. ಇದು ಶಿರಪಾದಾಭಿಮುಖ ವಿನ್ಯಾಸ. ವಿಕಾಸ ಯಾವಾಗಲೂ ಕೂಡ ಶಿರದ ಕಡೆಯಿಂದ ಪ್ರಾರಂಭವಾಗಿ ಕಾಲುಗಳ ಕಡೆಗೆ ಸಾಗುತ್ತದೆ. ಸೊ ನಂತರ ಕಾಲಿನ ಬೆರಳುಗಳ ಕಡೆಗೆ ಮುನ್ನುಗ್ಗುತ್ತೆ. ಸೊ ಇದು ಎಲ್ಲರಲ್ಲಿಯೂ ಕೂಡ ಸಾಮಾನ್ಯವಾಗಿ ನಡೆಯುವಂತಹ ಒಂದು ಪ್ರಕೃತಿನೇ ಆಗಿರುತ್ತೆ ಅಂತ ಈ ಮೂಲಕ ಹೇಳ್ತಾ, ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋಗೋದಾದರೆ, ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸ್ವಾಂಗೀಕರಣ, ಹೊಂದಾಣಿಕೆ, ಸ್ಕೀಮ್, ಸಮತೋಲನ ಅಂತೇಳಿ. ಸ್ನೇಹಿತರೆ, ಇಲ್ಲಿ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 3 ಸ್ಕೀಮಾ ಈಸ್ ಎ ರೈಟ್ ಆನ್ಸರ್. ಪಿಯಾಜೆ ತಮ್ಮ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಕೆಲವು ಪ್ರಮುಖ ಪಾರಿಭಾಷಿಕ ಶಬ್ದಗಳನ್ನು ಬಳಸಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಅಂದರೆ ಅದೇ ರೀತಿಯಾಗಿ ಇಲ್ಲಿ ಸ್ಕೀಮಾ ಅನ್ನುವಂಥದ್ದು ಒಂದು ಉದಾಹರಣೆಯಾಗಿ ಕೊಡಬಹುದು. ಮೀನ್ಸ್ ತಾಯಿಯ ಸ್ಪರ್ಶವಾದಾಗ ಮಗು ಮುಗುಳ್ನಗುತ್ತೆ, ಆ ಮೂಲಕವಾಗಿ ಮಗು ತನ್ನ ಒಂದು ಪ್ರತಿಕ್ರಿಯೆಯನ್ನು ತೀರಿಸುತ್ತೆ, ಮೀನ್ಸ್ ಮುಗುಳ್ನಗೋದ್ರ ಮೂಲಕ. ಅದೇ ರೀತಿಯಾಗಿ ಹಾಲುಣಿಸುವ ಬಾಟಲನ್ನು ಅದರಲ್ಲಿ ಮುಂದೆ ಇರ್ತಕ್ಕಂಥ ತೊಟ್ಟನ್ನು ಹದ್ಮಿದಾಗ ಬಾಯಿ ತೆರೆಯುತ್ತೆ. ಹೇಗೆ ಅಂತ ಹೇಳಿದ್ರೆ ಅದರಿಂದ ಹಾಲು ತೊಟ್ಟಿಕ್ಕುತ್ತೆ ಅನ್ನುವಂಥದ್ದು ಆ ಮಗುವಿನ ಒಂದು ಮುನ್ನಾಲೋಚನೆ ಆಗಿರುತ್ತೆ. ಸೊ ಹಾಗಾಗಿ ಆ ಒಂದು ಬಾಟಲಿಯ ತೊಟ್ಟನ್ನು ಅದುಮಿದ ತಕ್ಷಣ ಆ ಮಗು ಬಾಯಿ ತೆಗೆಯೋದನ್ನು ನೋಡ್ತೇವೆ. ಅದೇ ರೀತಿಯಾಗಿ ಬಾಲನ್ನು ಹುರುಳಿಸಿ ಆಟ ಆಡೋದು, ಮತ್ತು ಗೊಂಬೆಯನ್ನು ಅದುಮಿ ಶಬ್ದ ಮಾಡೋದು, ಈ ರೀತಿಯಾದಂತಹ ಒಂದು ಕ್ರಿಯೆಗಳನ್ನೆಲ್ಲವನ್ನು ನಾವು ಸ್ಕೀಮಾ ಅಂತ ಹೇಳಿ ಕರಿತೇವೆ. ಇನ್ನು 64ನೇ ಕ್ವಶನನ್ನು ನೋಡೋದಾದರೆ, ವ್ಯಕ್ತಿಯ ಬುದ್ಧಿಶಕ್ತಿಯು ಕೆಳಗಿನ ಅಂಶದ ಪರಿಣಾಮವಾಗಿರುತ್ತೆ ಅಂತೇಳಿ ಅನುವಂಶತೆ ಮತ್ತು ಪರಿಸರ ಎರಡೂ ಪೌಷ್ಟಿಕತೆ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಇದರಲ್ಲಿ ಸರಿಯಾದಂಥ ಒಂದು ಉತ್ತರ ಅಂತ ಹೇಳೋದಾದರೆ ಪರಿಸರ ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಬುದ್ಧಿಶಕ್ತಿ ಎನ್ನುವಂಥದ್ದು ಒಂದು ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯಾಗಿರುತ್ತೆ. ಸೊ ಬುದ್ಧಿಶಕ್ತಿಯು ವ್ಯಕ್ತಿಯನ್ನು ಪ್ರಜ್ಞಾಪೂರ್ವಕವಾಗಿ ಹೊಸ ಅಗತ್ಯತೆಗಳಿಗೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತೆ, ಹೌದಲ್ವಾ? ಸೊ ಹಾಗಾಗಿ ಬುದ್ಧಿಶಕ್ತಿಯು ವ್ಯಕ್ತಿಯ ಕಲಿಯುತ್ತಿರುವಂತಹ ಒಂದು ಪರಿಸರವನ್ನು ಅವಲಂಬಿಸಿರುತ್ತೆ ಹೊರತಾಗಿ ಅನುವಂಶತೆಯನ್ನು ಅವಲಂಬಿಸಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಪರಿಸರ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದಂತೆ ನೋಡೋದಾದರೆ, ಒಂದು
ಮಗು ತನ್ನ ಸಮವಯಸ್ಕರಿಗಿಂತ ಉಚ್ಚಾರಣೆ ಮತ್ತು ಪದ ಸಂಪತ್ತಿನಲ್ಲಿ ಹಿಂದುಳಿದಿದೆ. ಇದರ ಕಾರಣ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ವಿಕಾಸದಲ್ಲಿ ಕೊರತೆ, ಪಕ್ವತೆಯ ಕೊರತೆ, ಸೂಕ್ತ ಬೆಳವಣಿಗೆ ಇಲ್ಲದೆ ಇರುವುದು, ಪೌಷ್ಟಿಕತೆಯ ಕೊರತೆ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ವಿಕಾಸದಲ್ಲಿ ಕೊರತೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಹೇಗೆ ಅಂದರೆ, ವಿಕಾಸ ಅನ್ನುವಂತಹದ್ದು ಮಗುವಿನಲ್ಲಿ ಉಂಟಾಗುವ ಪರಿಮಾಣಾತ್ಮಕ ಬದಲಾವಣೆ ಆಗಿರುತ್ತೆ. ಸೊ ಆತನ ಸಮವಯಸ್ಕರೊಂದಿಗೆ ಹೋಲಿಸಿದಾಗ ಆತನಲ್ಲಿ ವಿಕಾಸಾತ್ಮಕ ಕಾರ್ಯಗಳು ಕಡಿಮೆ ಉಂಟಾಗುವುದರಿಂದ ಆತನಲ್ಲಿ ಈ ಸಮಸ್ಯೆಯನ್ನು ನಾವು ಕಾಣಬಹುದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ವಿಕಾಸದ ಕೊರತೆ ಇಲ್ಲಿ ಎದ್ದು ಕಾಣೋದ್ರಿಂದಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ, ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು ಅಂತ ಹೇಳಿ ಶಿರ, ತೋಳುಗಳು, ಕಾಲುಗಳು, ಹಸ್ತ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು ಅಂತ ಹೇಳಿದ್ರೆ ಅದು ಶಿರ ಆಗಿರುತ್ತೆ ಸ್ನೇಹಿತರೆ, ಮೀನ್ಸತ್ತಲ್ಲೇ. ಸೊ ಶಿರಪದಾಭಿಮುಖ ಎಂಬುದು ಒಂದು ವಿಕಾಸದ ತತ್ವ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ವಿಕಾಸವು ಯಾವಾಗಲೂ ಮಗುವಿನಲ್ಲಿ ಶಿರದ ಕಡೆಯಿಂದ ಪ್ರಾರಂಭ ಆಗೋದ್ರಿಂದ ಮಗುವಿನ ಮೊದಲ ನಿಯಂತ್ರಣಕ್ಕೆ ಒಳಪಡುವಂತಹ ಒಂದು ಅಂಗ ಅಂತ ಹೇಳಿದ್ರೆ ಅದು ತಲೆ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ಕ್ವಶನನ್ನು ನೋಡೋಣ. ಒಂದು ಮಗುವಿನ ವಯಸ್ಸು 8 ವರ್ಷ ಹಾಗೂ ಅವನ ಮಾನಸಿಕ ವಯಸ್ಸು 10. ಹಾಗಾದರೆ ಅವನ ಬುದ್ಧಿಶಕ್ತಿ ಸೂಚ್ಯಂಕವು ಅಂತೇಳಿ ಕೇಳಲಾಗಿದೆ. ಸ್ನೇಹಿತರೆ, ಇಲ್ಲಿ 125 ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಮಾನಸಿಕ ವಯಸ್ಸು ಮೀನ್ಸ್ ಮೆಂಟಲ್ ಏಜ್ ಈಕ್ವಲ್ಸ್ ಟು 10 years. ಅದೇ ರೀತಿಯಾಗಿ ದೈಹಿಕ ವಯಸ್ಸು ಮೀನ್ಸ್ ಕರೆಂಟ್ ಏಜ್ ಈಕ್ವಲ್ಸ್ ಟು 8 years ಅಂತೇಳಿ ಕ್ವಶನಲ್ಲಿ ಕೊಟ್ಟಿರೋದನ್ನು ನಾವು ನೋಡ್ಬೋದು. ಇನ್ನು ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಕಂಡುಹಿಡಿಯುವಂಥ ಒಂದು ಸೂತ್ರ ಅಂತ ಹೇಳೋದಾದರೆ IQ ಈಕ್ವಲ್ಸ್ ಟು MA/CA ಈಕ್ವಲ್ಸ್ ಟು 100. ಸೊ ಈ ಒಂದು ಕೊಟ್ಟಿರ್ತಕ್ಕಂಥ ಸೂತ್ರಕ್ಕೆ ಅನುಗುಣವಾಗಿ ನಾನು ಇಲ್ಲಿ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು 100 ಹಾಕ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗಿದ್ದೀನಿ. ನೋಡಿ, 8 1 8 8 12.5 100 ಕ್ಯಾನ್ಸಲ್ ಆಗುತ್ತೆ. ಸೊ ಈಗ ಉಳಿದಿದ್ದು 10 ಇಂಟು 12.5 ಉಳಿದಿರುತ್ತೆ. ಸೊ ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಬರುವಂತಹ ಆನ್ಸರು 125 ಆಗಿರುತ್ತೆ ಅಂತ ಹೇಳ್ಬೋದು. ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಇಲ್ಲಿ ಸೈಡ್ ರಫ್ ವರ್ಕನ್ನು ಕೂಡ ಮಾಡಿರ್ತೇನೆ. ಸೊ ಇದನ್ನು ನೋಡ್ಕೊಳ್ಳಿ. ಇಲ್ಲಿ ಬಂದಿರತಕ್ಕಂಥ ಆನ್ಸರ್ ಎಷ್ಟಾಗಿರುತ್ತೆ? 125 ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಮಗುವಿನ ಮಾನಸಿಕ ಅಂದರೆ ಬುದ್ಧಿಶಕ್ತಿ ಸೂಚ್ಯಾಂಕವು 125 ಆಗಿರುತ್ತೆ ಅಂತ ಈ ಮೂಲಕ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹ ರಚಿಸಲಾಗುವುದು ಎನ್ನುವ ಸಿದ್ಧಾಂತ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ವೈಗೋಟಸ್ಕಿರವರ ಸಿದ್ಧಾಂತ, ಪಿಯಾಜೆರವರ ಸಿದ್ಧಾಂತ, ಕೋಲ್ಬರ್ಗರವರ ಸಿದ್ಧಾಂತ, ಬ್ರೂನರ್ರವರ ಸಿದ್ಧಾಂತ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಬ್ರೂನರ್ರವರ ಸಿದ್ಧಾಂತ ಅಂತ ಹೇಳ್ಬೋದು. ಮೀನ್ಸ್ ಮಕ್ಕಳು ವಿವಿಧ ಹಂತಗಳಲ್ಲಿ ವಿವಿಧ ವಿಧಾನಗಳಲ್ಲಿ ಕಲಿತಾ ಹೋಗ್ತಾರೆ. ಸೊ ಜೀವನದ ವಿವಿಧ ಹಂತಗಳಲ್ಲಿ ಮಕ್ಕಳು ಕಲಿಯುವ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ. ಸೊ ಇದನ್ನು ಆಧರಿಸಿ ಬ್ರೂನರ್ರವರು ಕೆಲವೊಂದು ಸಿದ್ಧಾಂತಗಳನ್ನು ಮಂಡಿಸಿರೋದನ್ನು ನಾವು ನೋಡಬಹುದು. ಅಂತಹ ಒಂದು ಸಿದ್ಧಾಂತಗಳಲ್ಲಿ ಅವರು ರೂಪಿಸಿರ್ತಕ್ಕಂತಹ ಪರಿಕಲ್ಪನಾ ಸಿದ್ಧಾಂತ ಮತ್ತು ಅನ್ವೇಷಣಾ ಕಲಿಕಾ ಸಿದ್ಧಾಂತಗಳು ಕೂಡ ಆಗಿರುತ್ತವೆ ಅಂತ ಈ ಮೂಲಕ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಬ್ರೂನರ್ ಅವರ ಪ್ರಕಾರವಾಗಿ ಹೇಳೋದಾದರೆ, ಒಂದು ಮಗುವಿಗೆ ಸಮಸ್ಯೆಯನ್ನು ನೀಡಿ ಆ ಒಂದು ಸಮಸ್ಯೆಯನ್ನು ಪರಿಹರಿಸಲು ಅವಕಾಶವನ್ನು ಕಲ್ಪಿಸಿದಾಗ ಮಗುವು ಸಮಸ್ಯೆಗಳಿಗೆ ತಾನಾಗಿಯೇ ಪರಿಹಾರವನ್ನು ಕಂಡುಕೊಳ್ಳುತ್ತೆ. ಸೊ ಈ ಒಂದು ವಿಧಾನವನ್ನು ಶಾಲೆಗಳಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕವಾಗಿ ಮಗುವಿನಲ್ಲಿ ಸಮಸ್ಯೆ ಪರಿಹಾರ ಕೌಶಲ್ಯವನ್ನು ನಾವು ಬೆಳೆಸಬಹುದಾಗಿರುತ್ತೆ ಅಂತೇಳಿ ಬ್ರೂನರ್ ರವರು ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ತಿಳಿಸ್ತಾ ಹೋಗೋದನ್ನು ನಾವು ನೋಡಬಹುದು. ಅಂದರೆ ಇಲ್ಲಿ ಏನಂತ ಹೇಳಿದ್ರೆ, ಮಗು ತನಗೆ ತಾನಾಗಿಯೇ ಸಮಸ್ಯೆಗಳಲ್ಲಿ ತೊಡಗಿ ಸಂಶೋಧಕನಾಗಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಮೀನ್ಸ್ ಇಲ್ಲಿ ಶಿಕ್ಷಕರು ಕೇವಲ ಒಂದು ಮಾರ್ಗದರ್ಶಕರಾಗಿ, ಮಧ್ಯವರ್ತಿಗಳಾಗಿ ಅಥವಾ ಸೌಲಭ್ಯ ಒದಗಿಸುವವರಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಸೊ ಈ ರೀತಿಯಾದಂಥ ಒಂದು ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ದೊರೆಯುವಂತಹ ಒಂದು ಜ್ಞಾನವನ್ನು ಸಹ ರಚಿಸಿಕೊಳ್ತಾ ಹೋಗುತ್ತೆ ಮಗು ಅಂತ ಈ ಮೂಲಕವಾಗಿ ಬ್ರೂನರ್ ರವರು ತಮ್ಮ ಒಂದು ಸಿದ್ಧಾಂತದಲ್ಲಿ ತಿಳಿಸಿರೋದನ್ನು ನಾವು ನೋಡ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದಂತೆ ನೋಡೋದಾದರೆ, ಪಿಯಾಜೆರವರ ಪ್ರಕಾರ ಜ್ಞಾನ
ತಲೆಯದ ವಿಕಾಸ ಗರಿಷ್ಠ ಮಟ್ಟದಲ್ಲಿ ಆಗುವ ಹಂತ ಅಂತ ಹೇಳ್ಬಿಟ್ಟು 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಬಾಲ್ಯಾವಸ್ಥೆ, ಕಿಶೋರಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾಪ್ಯ ಅಂತೇಳಿ. ಸೊ ಇಲ್ಲಿ ಕಿಶೋರಾವಸ್ಥೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬಹುದಾಗಿರುತ್ತೆ. ಮೀನ್ಸ್ ಈ ಒಂದು ಹಂತದ ಮಗುವು ಅಮೂರ್ತವಾಗಿ ತರ್ಕಬದ್ಧವಾಗಿ ಚಿಂತಿಸಿ ಸಿದ್ಧಾಂತಗಳನ್ನು ರೂಪಿಸಿ ಯಾವುದೇ ಒಂದು ಸಮಸ್ಯೆಗೆ ತಾರ್ಕಿಕವಾಗಿ ಆಲೋಚಿಸಿ ಉತ್ತರವನ್ನು ಊಹಿಸ್ತಕ್ಕಂತಹ ಒಂದು ಶಕ್ತಿಯನ್ನು ಪಡೆದುಕೊಂಡಿರುತ್ತೆ. ಸೊ ಹಾಗಾಗಿ ಈ ಒಂದು ಕ್ವಶನ್ಗೆ ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳಿದ್ರೆ ಕಿಶೋರಾವಸ್ಥೆ ಅಂತ ಈ ಮೂಲಕ ಹೇಳ್ಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ 70 ಕ್ವಶನನ್ನು ನೋಡೋದಾದ್ರೆ, ವಸ್ತುಗಳ ಶಾಶ್ವತತೆ ಸನ್ನಿವೇಶವನ್ನು ಈ ಕೆಳಕಂಡ ಪಿಯಾಜೆರವರ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಕಾಣಬಹುದು ಅಂತೇಳಿ ಪೂರ್ವ ಕಾರ್ಯ ಹಂತ, ಸಂವೇದನಾ ಗತಿ ಹಂತ, ಔಪಚಾರಿಕ ಕಾರ್ಯಗಳ ಹಂತ, ಮೂರ್ತ ಕಾರ್ಯಗಳ ಹಂತ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತೇಳಿದ್ರೆ ಪೂರ್ವ ಕಾರ್ಯ ಹಂತ ಆಗಿರುತ್ತೆ ಅಂತ ಹೇಳ್ಬೋದು. ಈ ಒಂದು ಹಂತದ ಅಂತ್ಯದಲ್ಲಿ ಮಗುವು ವಸ್ತುಗಳ ಶಾಶ್ವತತೆ ಸನ್ನಿವೇಶವನ್ನು ಪಡೆದುಕೊಂಡಿರ್ತಾನೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಎ ಆಗಿರುತ್ತೆ. ಇನ್ನು ಅಸಳೆತನ ಹಂತದ ಅವಧಿ ಅಂತೇಳಿ ಇಲ್ಲಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಜನನದಿಂದ 3 ವರ್ಷಗಳವರೆಗೆ, 3 ವರ್ಷಗಳಿಂದ 6 ವರ್ಷಗಳವರೆಗೆ, 6 ವರ್ಷಗಳಿಂದ 8 ವರ್ಷಗಳವರೆಗೆ, ಗರ್ಭಾವಸ್ಥೆಯಿಂದ ಜನನದವರೆಗೆ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಜನನದಿಂದ 3 ವರ್ಷಗಳವರೆಗೆ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಈ ಒಂದು ಸಮಯವನ್ನು ಅಸಳೆತನ ಅಂತೇಳಿ ಕರೆಯಲಾಗುತ್ತೆ. ಇನ್ನು ಇದರ ನಂತರದ ಅವಧಿ ಏನಿರುತ್ತೆ, ಮೀನ್ಸ್ 3 ವರ್ಷದಿಂದ 6 ವರ್ಷದವರೆಗಿನ ಅವಧಿಯನ್ನು ಪೂರ್ವ ಬಾಲ್ಯಾವಸ್ಥೆ ಅಂತೇಳಿ ಕರಿತೀವಿ. ಇನ್ನು 6 ವರ್ಷದಿಂದ 12 ವರ್ಷದ ಒಳಗಿನ ಒಂದು ಅವಧಿಯನ್ನು ಉತ್ತರ ಬಾಲ್ಯಾವಸ್ಥೆ ಅಂತೇಳಿ ಕರಿತೇವೆ. ಇನ್ನು 13ನೇ ವಯಸ್ಸಿನಿಂದ 18ನೇ ವಯಸ್ಸಿನವರೆಗೆ ತಾರುಣ್ಯ ಅವಧಿ ಅಥವಾ ತಾರುಣ್ಯಾವಸ್ಥೆ ಅಂತೇಳಿ ಕರೆದ್ರೆ 18ನೇ ವಯಸ್ಸಿನಿಂದ ಮುಂದುವರೆದಂತೆ ವಯಸ್ಕತನವನ್ನು ನಾವು ನೋಡ್ತಾ ಹೋಗ್ತೇವೆ ಅಂತ ಹೇಳ್ಬೋದು. ಇನ್ನು 72ನೇ ಕ್ವಶನನ್ನು ನೋಡೋದಾದ್ರೆ, ಪರೀಕ್ಷೆಯಲ್ಲಿ ಗಳಿಸಿರುವಂತಹ ಅಂಕಗಳು ಸೂಚಿಸುವಂತಹ ಅಂಶ ಅಂತೇಳಿ ಸ್ಮೃತಿ, ಸಾಧನೆ, ಬುದ್ಧಿಶಕ್ತಿ, ಸೃಜನಶೀಲತೆ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಸ್ಮೃತಿ. ಹೇಗೆ ಅಂತ ಹೇಳೋದಾದ್ರೆ, ಸ್ಮೃತಿ ಅಂತ ಹೇಳಿದ್ರೆ ಕಲ್ತಿದ್ದನ್ನು ಧಾರಣ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯಕ್ಕೆ ನಾವು ಸ್ಮೃತಿ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯು ಏನು ಉತ್ತರಿಸಿರ್ತಾನೆ ಆ ಒಂದು ಉತ್ತರದ ಆಧಾರದ ಮೇಲೆ ಅವನು ಧಾರಣೆ ಮಾಡಿರ್ತಕ್ಕಂತಹ ಒಂದು ಅಂಶಗಳು ಎಷ್ಟರ ಮಟ್ಟಿಗೆ ಅವನಿಗೆ ನೆನಪಿನಲ್ಲಿದೆ ಅನ್ನೋದನ್ನು ನಾವು ಈ ಮೂಲಕವಾಗಿ ಪತ್ತೆ ಹಚ್ಚಬಹುದಾಗಿರುತ್ತೆ. ಈ ಹಿಂದೆ ವಿದ್ಯಾರ್ಥಿಯು ತರಗತಿಯ ಬೋಧನೆ ಅಥವಾ ಸ್ವಕಲಿಕೆಯನ್ನು ಹೊಂದಿರ್ತಾನೆ, ಹೌದಲ್ವಾ? ಸೊ ಈ ಒಂದು ಅಂಶವನ್ನು ಆಧರಿಸಿ ಶಿಕ್ಷಕನು ಒಂದು ಪರೀಕ್ಷೆಯಲ್ಲಿ ಆ ಒಂದು ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳಿದಾಗ ವಿದ್ಯಾರ್ಥಿಯು ಹಿಂದೆ ಕಲ್ತಿದ್ದನ್ನು ಎಷ್ಟರ ಮಟ್ಟಿಗೆ ನೆನಪಿನಲ್ಲಿ ಇಟ್ಕೊಂಡಿರ್ತಾನೋ ಅಷ್ಟನ್ನು ಮಾತ್ರ ಅವನಲ್ಲಿ ಉತ್ತರ ಬರೀತಾ ಹೋಗ್ತಾನೆ. ಸೊ ಅದರಿಂದ ಈ ಒಂದು ಪರೀಕ್ಷೆಯನ್ನು ನೆನಪಿನ ಪರೀಕ್ಷೆ ಅಥವಾ ವಿದ್ಯಾರ್ಥಿಯ ಸ್ಮೃತಿ ಪರೀಕ್ಷೆ ಅಂತ ಅಥವಾ ವಿದ್ಯಾರ್ಥಿಯ ಸ್ಮೃತಿಯನ್ನು ಅಳತೆ ಮಾಡುವಂತಹ ಒಂದು ಪರೀಕ್ಷೆ ಅಂತಲೂ ಕೂಡ ಇಲ್ಲಿ ಕರಿಬಹುದಾಗಿರುತ್ತೆ ಅಂತ ಇಲ್ಲಿ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಮುಂದುವರೆದಂತೆ ನೋಡೋದಾದರೆ 73ನೇ ಕ್ವಶನ್ ಹೀಗಿದೆ: ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ ಅಂತೇಳಿ ಸಾಧನ ಪರೀಕ್ಷೆ, ನೈದಾನಿಕ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ, ಪ್ರವೇಶ ಪರೀಕ್ಷೆ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಇಲ್ಲಿ ನೈದಾನಿಕ ಪರೀಕ್ಷೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ತರಗತಿಯಲ್ಲಿ ವಿದ್ಯಾರ್ಥಿಗಳು ಬೋಧನಾ ಸನ್ನಿವೇಶದಲ್ಲಿ ಎದುರಿಸಬಹುದಾದಂತಹ ಒಂದು ಕಠಿಣತೆಯನ್ನು ಪತ್ತೆ ಹಚ್ಚಿ ಮತ್ತು ಅವುಗಳಿಗೆ ಸೂಕ್ತವಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ವಿಧಾನ ಇದಾಗಿರುತ್ತೆ. ಅಂದರೆ ಪರೀಕ್ಷೆಯ ನೈದಾನಿಕವಾಗಿ ಅಂದರೆ ಇಲ್ಲಿ ದೋಷಗಳನ್ನು ಪತ್ತೆ ಹಚ್ಚಿ ಅವುಗಳಿಗೆ ತಕ್ಕದಾದಂತಹ ಒಂದು ಸೂಕ್ತ ಪರಿಹಾರಗಳನ್ನು ಕೊಡುವಂತಹ ಒಂದು ಪರೀಕ್ಷೆ ಇದಾಗಿರೋದ್ರಿಂದ ಇದನ್ನು ನೈದಾನಿಕ ಪರೀಕ್ಷೆ ಅಂತಲೂ ಕೂಡ ಕರೆಯಲಾಗುತ್ತೆ ಮತ್ತು ಸಮಸ್ಯೆ ಪರಿಹಾರ ಪರೀಕ್ಷೆ ಅಂತಲೂ ಕೂಡ ಇದನ್ನು ಕರೀತಾರೆ. ಇನ್ನು 74ನೇ ಕ್ವಶನನ್ನು ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಒಂದು ಪೂರ್ವ ವಾಕ್ ಶಕ್ತಿಯ ಸಂವಹನವಲ್ಲ ಅಂತ ಹೇಳಿ ಕೇಳಲಾಗಿದೆ. ಮೀನ್ಸ್ ಅಳುವುದು, ತೊದಲುವುದು, ಹಾವಭಾವ ವಾಕ್ಯಗಳು ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ವಾಕ್ಯಗಳು. ಹೇಗೆ ಅಂತ ಹೇಳೋದಾದರೆ, ಒಂದು ಮಗುವು ಸಂವಹನವನ್ನು ವಾಕ್ಯ ರೂಪದಲ್ಲಿ ಮಾತನಾಡುವುದನ್ನು ಕಲಿಯುವುದಕ್ಕಿಂತ ಮುಂಚಿತವಾಗಿ ಬಳಸುವಂತಹ ಸಾಮರ್ಥ್ಯ ಇರೋದಿಲ್ಲ. ಸೊ ಹಾಗಾಗಿ ಆದರೆ ಅಂತಹ ಒಂದು ಸಂದರ್ಭದಲ್ಲಿ ತನ್ನ ಅನಿಸಿಕೆ ಅವಶ್ಯಕತೆಗಳನ್ನು ಅಳುವುದರ ಮೂಲಕವಾಗಿ, ಹಾವಭಾವದ ಮೂಲಕ ಅಥವಾ ತೊದಲುವುದರ ಮೂಲಕ ವ್ಯಕ್ತಪಡಿಸುತ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಇದು ವಾಕ್
ವಾಕ್ಯಗಳು ಅಷ್ಟು ಬೇಗ ಬಂದಿರಲಿಕ್ಕಿಲ್ಲ. ಸೊ ಹಾಗಾಗಿ ಇದು ಪೂರ್ವ ವಾಕ್ ಶಕ್ತಿಯ ಸಂವಹನ ಆಗಿರೋದಿಲ್ಲ. ಅದೇ ಅಂದರೆ ಮಾತು ಬರುವುದಕ್ಕಿಂತ ಮೊದಲು ಮಗು ಅಳೋದನ್ನು ತೊದಲೋದನ್ನು ತನ್ನ ಹಾವಭಾವಗಳ ಮೂಲಕವಾಗಿ ತನ್ನ ಸಂವೇದನೆಗಳನ್ನು ಹೊರಹಾಕುತ್ತೆ ವಿನಃ ವಾಕ್ಯಗಳು ಅಷ್ಟು ಸಲೀಸಾಗಿ ಮಕ್ಕಳಿಗೆ ಬರೋದಿಲ್ಲ. ಅದು ಏನು ಅಂದರೆ ಒಂದು 3-3.5 ವರ್ಷದ ಅಂದರೆ 3 ವರ್ಷಗಳ ನಂತರದಲ್ಲಿ ಆ ವಾಕ್ಯಗಳನ್ನು ಬಳಸೋದಕ್ಕೆ ಪ್ರಾರಂಭ ಮಾಡುತ್ತೆ ಅಂತ ಇಲ್ಲಿ ಹೇಳಬಹುದು. ಇನ್ನು 75ನೇ ಕ್ವಶನನ್ನು ನೋಡೋದಾದರೆ, ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ಅಳೆಯಬಹುದಾದ ಪರೀಕ್ಷೆ ಅಂತೇಳಿ ಸಾಧನ ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ, ಬುದ್ಧಿಶಕ್ತಿ ಪರೀಕ್ಷೆ, ಅಭಿಕ್ಷಮತೆ ಪರೀಕ್ಷೆ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಇಲ್ಲಿ ಸಾಧನ ಪರೀಕ್ಷೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಸಾಧನ ಪರೀಕ್ಷೆ ಅಂತ ಹೇಳಿದ್ರೆ ಶಿಕ್ಷಕನು ತರಗತಿಯ ನಂತರ ವಿದ್ಯಾರ್ಥಿಯ ಎಷ್ಟರ ಮಟ್ಟಿಗೆ ಕಲ್ತ್ಕೊಂಡಿದ್ದಾನೆ ಅಥವಾ ಎಷ್ಟು ಮಟ್ಟಿಗೆ ಕಲಿತಿದ್ದನ್ನು ತನ್ನ ಒಂದು ಧಾರಣೆಯನ್ನು ಮಾಡ್ಕೊಂಡಿದ್ದಾನೆ ಅನ್ನೋದನ್ನು ಮೌಲ್ಯಮಾಪನ ಮಾಡೋದಕ್ಕೆ ಬಳಸುವಂತಹ ಒಂದು ಪರೀಕ್ಷೆ ಇದಾಗಿರುತ್ತೆ. ಯಾವುದು? ಸಾಧನ ಪರೀಕ್ಷೆ. ಇನ್ನು ಇದಕ್ಕೆ ಉದಾಹರಣೆ ಅಂತ ಹೇಳೋದಾದರೆ ಘಟಕ ಪರೀಕ್ಷೆ ಆಗಿರ್ಬೋದು, ಅರ್ಧವಾರ್ಷಿಕ ಪರೀಕ್ಷೆ ಅಥವಾ ವಾರ್ಷಿಕ ಪರೀಕ್ಷೆಗಳಾಗಿರ್ಬೋದು. ಇವುಗಳನ್ನೆಲ್ಲವನ್ನು ನಾವು ಸಾಧನ ಪರೀಕ್ಷೆಗಳು ಅಂತೇಳಿ ಕರೀತೇವೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ 76th ಕ್ವಶನ್ ಹೀಗಿದೆ. ವಿಶ್ವ ಆರೋಗ್ಯ ಸಂಘಟನೆ ವಿಶ್ವ ಆರೋಗ್ಯ ಸಂಘಟನೆ 1980 ಪ್ರಕಾರ ಅಶಕ್ತ ಎಂದರೆ ಅಂತ ಹೇಳಿ ಕೆಳಮಟ್ಟದ ಸಾಧನೆ, ಒಬ್ಬ ವ್ಯಕ್ತಿ ಅನುಭವಿಸುವ ಅನಾನುಕೂಲತೆಗಳು, ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆ, ದೃಷ್ಟಿದೋಷ ಅಂತೇಳಿ 4 ಆಪ್ಷನ್ಗಳನ್ನು ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಒಬ್ಬ ಅಂದರೆ ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ ಹೇಳ್ತೀನಿ ನೋಡಿ. ಕೆಳಮಟ್ಟದ ಸಾಧನೆಯನ್ನು ತೋರಿಸುವಂತಹ ಮಗು ಅದು ಯಾವುದೇ ರೀತಿಯಾದಂತಹ ಒಂದು ಅಶಕ್ತತೆಯನ್ನು ಪಡೆದುಕೊಂಡಿರೋದಿಲ್ಲ. ಬದಲಾಗಿ ನಾವು ಅವನಿಗೆ ಏನು ಕ್ರಿಯಾ ಸಂಶೋಧನೆ ಮೂಲಕವಾಗಿಯೋ ಅಥವಾ ಏನು ಪರಿಹಾರ ಬೋಧನೆಗಳನ್ನು ಮಾಡೋದ್ರ ಮೂಲಕವಾಗಿಯೋ ಅಥವಾ ಸ್ಪೆಷಲ್ ಕ್ಲಾಸ್ಗಳನ್ನು ತೆಗೆದುಕೊಳ್ಳೋದ್ರ ಮೂಲಕವಾಗಿಯೋ ಆ ಒಂದು ಕೆಳಮಟ್ಟದ ಸಾಧನೆಯನ್ನು ಒಂದು ರೀತಿ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು. ಇನ್ನು ಒಬ್ಬ ವ್ಯಕ್ತಿ ಅನುಭವಿಸುವಂತಹ ಒಂದು ಅನಾನುಕೂಲತೆಗಳು ಅದು ಕೂಡ ಅಶಕ್ತತೆಯನ್ನು ಉಂಟು ಮಾಡೋದಿಲ್ಲ. ಅಲ್ಲಿರ್ತಕ್ಕಂತಹ ಒಂದು ಅನಾನುಕೂಲತೆಗಳನ್ನು ಕಡಿಮೆ ಮಾಡೋದ್ರ ಮೂಲಕ ಅವನನ್ನು ಶಕ್ತನನ್ನಾಗಿ ಮಾಡ್ಬೋದು. ಆದರೆ ಆಮೇಲೆ ದೃಷ್ಟಿದೋಷನೂ ಕೂಡ ಅಂತಹ ಒಂದು ಅಶಕ್ತತೆಯನ್ನು ಉಂಟು ಮಾಡೋಲ್ಲ. ಬದಲಾಗಿ ಅಂದರೆ ಬ್ರೈನ್ ಲಿಪಿಯನ್ನು ಮಾಡೋದ್ರ ಮೂಲಕವಾಗಿಯೋ ಅಂದರೆ ಆ ಒಂದು ಮೂಲಕ ಟೀಚ್ ಮಾಡೋದ್ರ ಮೂಲಕನೋ ಅಥವಾ ಏನು ಅದು ಒಂದು ಕಣ್ಣಿನ ಒಂದು ದೃಷ್ಟಿಗೆ ಸಂಬಂಧಿಸಿದಂತೆ ಏನಾದರೂ ಪರಿಹಾರಗಳನ್ನು ಹುಡುಕಿ ಅವನಿಗೆ ಒಂದು ಶಕ್ತನನ್ನಾಗಿ ಮಾಡಬಹುದಾ. ಆದರೆ ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆ ಇರುವಂಥದ್ದು ಅದು ಅಶಕ್ತತೆಯನ್ನು ಉಂಟು ಮಾಡಲಾಗುತ್ತೆ. ಅದನ್ನು ಏನು ಅದು ಉಂಟು ಮಾಡಿರುತ್ತೆ ಅಂತ ಹೇಳ್ಬೋದು. ಅದನ್ನು ನಾವು ಯಾವುದೇ ರೀತಿಯಾಗಿ ಒಂದು ಸವಾಲನ್ನಾಗಿ ಸ್ವೀಕರಿಸಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಶಕ್ತನನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ವಿಶ್ವ ಆರೋಗ್ಯ ಸಂಘಟನೆ ಏನು ಮಾಡಿದೆ 1980ರಲ್ಲಿ ಅಶಕ್ತತೆ ಅಂತ ಹೇಳಿ ಘೋಷಣೆ ಮಾಡಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಮುಂದಿನಂತೆ ನೋಡೋದಾದರೆ ಮಂದಗಾಮಿಯಾಗಿ ಕಲಿಯುವವರ ಬುದ್ಧಿಶಕ್ತಿ ಸೂಚ್ಯಂಕವು ಅಂತೇಳಿ ಕೇಳಲಾಗಿದೆ. ಇಲ್ಲಿ 70ರಿಂದ 90, 90ರಿಂದ 110, 110ರಿಂದ 120, ಇನ್ನು 50ಕ್ಕೆ ಮೇಲ್ಪಟ್ಟು ಅಂತ ಹೇಳಿ. ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ 70ರಿಂದ 90 ಅಂತ ಹೇಳ್ಬೋದು. ಯಾವ ಕಲಿಕಾರ್ತಿಯ ಬುದ್ಧಿಶಕ್ತಿ ಸೂಚ್ಯಂಕವು ಸಾಮಾನ್ಯವಾಗಿ 70ರಿಂದ 79 ಇರುತ್ತದೆಯೋ ಅವರನ್ನು ಮಂದಮತಿಗಳು ಅಥವಾ ಮಂದಗಾಮಿಗಳು ಅಂತೇಳಿ ಕರೆಯಲಾಗುತ್ತೆ. ಇನ್ನು ಪ್ರತಿಭಾವಂತರು ಅಂತ ಹೇಳೋದಾದ್ರೆ 140ಕ್ಕೂ ಮೇಲೆ ಇರ್ತಕ್ಕಂಥ ಅಂದರೆ ಬುದ್ಧಿಶಕ್ತಿ ಸೂಚ್ಯಂಕ 140ಕ್ಕೂ ಮೇಲೆ ಇರುವಂತಹ ಒಂದು ವಿದ್ಯಾರ್ಥಿಗಳನ್ನು ಪ್ರತಿಭಾವಂತ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಬುದ್ಧಿವಂತರು ಅಂತ ಹೇಳಿದ್ರೆ 120ರಿಂದ 139 ಬುದ್ಧಿಶಕ್ತಿ ಸೂಚ್ಯಂಕವನ್ನು ಒಳಗೊಂಡಿರ್ತಾರೆ. ಇನ್ನು ಸರಾಸರಿ ಬುದ್ಧಿಶಕ್ತಿಯನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳು 90ರಿಂದ 119 ಐಕ್ಯೂವನ್ನು ಹೊಂದಿರ್ತಾರೆ. ಅದೇ ರೀತಿಯಾಗಿ ಸರಾಸರಿಗಿಂತ ಕಡಿಮೆ ಅಂತ ಹೇಳಿದ್ರೆ 80ರಿಂದ 89 ಐಕ್ಯೂವನ್ನು ಒಳಗೊಂಡಿರ್ತಾರೆ. ಇನ್ನು ಮಂದಮತಿಗಳು ಅಥವಾ ಮಂದಗಾಮಿಗಳು ಅಂತ ಹೇಳಿದ್ರೆ 70 to 90 ಅಂತ ಹೇಳಬಹುದು. ಇನ್ನು ಅಶಕ್ತ ಮತಿಗಳು ಅಂತ ಹೇಳೋದಾದರೆ 50ರಿಂದ 59 ವರ್ಷಗಳಾಗಿರುತ್ತೆ. ಇನ್ನು ಮಂಕ, ದಡ್ಡ, ಹೆಡ್ಡರು ಅಂತ ಏನು ಕರಿತೀವಿ ಇವರು 49ಕ್ಕಿಂತ ಕಡಿಮೆ ಐಕ್ಯೂವನ್ನು ಒಳಗೊಂಡಿರ್ತಾರೆ ಅಂತ ಈ ಮೂಲಕ
ಡಿಸ್ಲೈಕ್ಸಿಯಾ ಅಂದರೆ ಅಂತೇಳ್ಬಿಟ್ಟು ಮಾನಸಿಕ ಅಸ್ವಸ್ಥತೆ, ವರ್ತನ ಅಸ್ವಸ್ಥತೆ, ವಾಚನ ಅಸ್ವಸ್ಥತೆ, ಬರವಣಿಗೆ ಅಸ್ವಸ್ಥತೆ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತೇಳಿದರೆ ವಾಚನ ಅಸ್ವಸ್ಥತೆ ಅಂತ ಹೇಳ್ಬಹುದು. ಹೇಗೆ ಅಂದರೆ ಓದುವಿಕೆಯಲ್ಲಿ ಮತ್ತು ಕಾಗುಣಿತ ಗಮನಿಸುವಿಕೆಯಲ್ಲಿ ತೊಂದರೆ ಆಗ್ತಿದ್ರೆ ಅಥವಾ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಅಂಥ ಒಂದು ಮಗುವಿನ ಒಂದು ಸ್ಥಿತಿಯನ್ನು ನಾವು ಡಿಸ್ಲೈಕ್ಸಿಯಾ ಅಂತೇಳಿ ಕರಿತೇವೆ. ಈ ಒಂದು ಮಗುವು ಈ ಒಂದು ಸಂದರ್ಭದಲ್ಲಿ SAW ಸಾ ಮತ್ತು WAS ವಾಸ್ ಮತ್ತು ನ್ಯೂಕ್ಲಿಯರ್ ಮತ್ತು ಅನ್ಕ್ಲಿಯರ್. ಸೊ ಈ ಒಂದು ಪದಗಳ ನಡುವೆ ವ್ಯತ್ಯಾಸವನ್ನು ಹೇಳೋದಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾ ಇರುತ್ತೆ. ಸೊ ಇಂತಹ ಒಂದು ಪರಿಸ್ಥಿತಿಯನ್ನು ನಾವು ಡಿಸ್ಲೈಕ್ಸಿಯಾ ಅಂತೇಳಿ ಕರಿತೇವೆ. ಅದೇ ರೀತಿಯಾಗಿ ಡಿಸ್ಕ್ಯಾಲ್ಕುಲಿಯಾ ಅಂತ ಹೇಳಿದ್ರೆ ಗಣಿತದ ಗ್ರಹಿಕೆಯಲ್ಲಿ ಅಥವಾ ಸಂಖ್ಯೆಗಳ ಗ್ರಹಿಕೆಯಲ್ಲಿ ತೊಂದರೆಯನ್ನು ಎದುರಿಸ್ತಾ ಇದ್ದರೆ ಅಂತಹ ಒಂದು ಪರಿಸ್ಥಿತಿಯನ್ನು ನಾವು ಡಿಸ್ಕ್ಯಾಲ್ಕುಲಿಯಾ ಅಂತೇಳಿ ಕರೆಯಲಾಗುತ್ತೆ. ಅಂದರೆ ಅಂಕೆಗಳು ಮತ್ತು ಸಂಖ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ವಿಫಲ ಆಗಿರುತ್ತೆ ಈ ಒಂದು ಸನ್ನಿವೇಶದಲ್ಲಿ. ಅದೇ ರೀತಿಯಾಗಿ ಡಿಸ್ಫಾಸಿಯಾ ಅಂದರೆ ಇಲ್ಲಿ ಭಾಷಾ ನ್ಯೂನ್ಯತೆಗಳು ಮೆದುಳಿನ ದೋಷದಿಂದ ಇನ್ನೊಬ್ಬರೊಂದಿಗೆ ಸಂವಹನ ಮಾಡಲು ನ್ಯೂನ್ಯತೆ ಹೊಂದಿರ್ತಾರೆ. ಸೊ ಇಂತಹ ಒಂದು ಸಿಚುಯೇಷನನ್ನು ಅಥವಾ ಇಂತಹ ಒಂದು ಪರಿಸ್ಥಿತಿಯನ್ನು ಅಫಾಸಿಯಾ ಅಥವಾ ಡಿಸ್ಫಾಸಿಯಾ ಅಂತಲೂ ಕೂಡ ಕರೆಯಲಾಗುತ್ತೆ. ಡಿಸ್ಗ್ರಾಫಿಯಾ ಅಂದರೆ ಅಂಗವೈಕಲ್ಯತೆ ಹೊಂದಿರುವಂತಹ ಮಕ್ಕಳ ನ್ಯೂನ್ಯತೆಯನ್ನು ಡಿಸ್ಗ್ರಾಫ್ಸಿಯಾ ಅಂತೇಳಿ ಕರೆಯಲಾಗುತ್ತೆ. ದೃಷ್ಟಿ ದೋಷ ಹೊಂದಿದಂತಹ ಮಕ್ಕಳು ಸಾಫ್ಟ್ವೇರ್ ಸಹಾಯಕ ಬ್ರೈಲ್ ಲಿಪಿ ಮೂಲಕ ಬೋಧನೆಯಿಂದ ಗರಿಷ್ಠ ಮಟ್ಟದ ಪ್ರಯೋಜನವನ್ನು ಪಡೆಯುವಂತಹವರಾಗಿರ್ತಾರೆ. ಕಲಿಕಾ ದೋಷವಿರುವಂತಹ ಮಕ್ಕಳ ಬಗ್ಗೆ ಶಿಕ್ಷಕರು ವಿಶೇಷ ಕಾಳಜಿಯನ್ನು ವಹಿಸಿ ಅವರ ಕಲಿಕಾ ದೋಷಕ್ಕೆ ಕಾರಣವನ್ನು ಪತ್ತೆ ಹಚ್ಚಿ ಪರಿಹಾರವನ್ನು ಕಂಡುಕೊಳ್ಳುವುದು ಇದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಡಿಸ್ಪ್ರಾಕ್ಸಿಯಾ ಅಂತೇಳಿದ್ರೆ ದೈಹಿಕ ಕೌಶಲ್ಯಗಳ ಒಂದು ಕಲಿಕಾ ನ್ಯೂನ್ಯತೆ ಅಂತ ಹೇಳ್ಬೋದು. ಡಿಸ್ಪ್ರಾಕ್ಸಿಯಾ ಬೇರೆ, ಡಿಸ್ಫಾಸಿಯಾ ಬೇರೆ. ಡಿಸ್ಫಾಸಿಯಾ ಭಾಷಾ ನ್ಯೂನ್ಯತೆಗಳಿಗೆ ಸಂಬಂಧಿಸಿದಂಥ ಒಂದು ತೊಂದರೆ ಆದರೆ ಡಿಸ್ಪ್ರಾಕ್ಸಿಯಾ ದೈಹಿಕ ಕೌಶಲ್ಯಗಳಿಗೆ ಸಂಬಂಧಿಸಿದಂತಹ ಕಲಿಕಾ ನ್ಯೂನ್ಯತೆ ಆಗಿರುತ್ತೆ ಅಂತ ಈ ಮೂಲಕ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಸೃಜನಶೀಲತೆಯ ಕೊನೆಯ ಹಂತ ಅಂತೇಳಿ ಪ್ರೇರಣೆ ಅಥವಾ ಸ್ಫೂರ್ತಿ, ತಾಳೆ ನೋಡುವುದು, ವೀಕ್ಷಣೆ, ಪರಿಶೀಲನೆ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತೇಳಿದರೆ ಸೃಜನಶೀಲತೆಯ ಕೊನೆಯ ಹಂತವೇ ತಾಳೆ ನೋಡುವುದು ಆಗಿರುತ್ತೆ. ಇಲ್ಲಿ ಸೃಜನಶೀಲತೆಯಲ್ಲಿ 4 ಹಂತಗಳನ್ನು ನಾವು ಕಾಣ್ತೇವೆ. ಒಂದು ಸಿದ್ಧತೆ, ಪರಿಪಕ್ವತೆ, ಜ್ಞಾನೋದಯ, ತಾಳೆ ನೋಡುವಿಕೆ ಅಂತೇಳಿ. ಇಲ್ಲಿ ತಾಳೆ ನೋಡುವಿಕೆ ಅನ್ನುವಂಥದ್ದು ಕೊನೆಯ ಹಂತ ಆಗಿರುತ್ತೆ, ವೆರಿಫಿಕೇಷನ್ ಅನ್ನುವಂಥದ್ದು. ಸೊ ಇಲ್ಲಿ ಏನು ಸೃಜನಶೀಲತೆ ಅನ್ನುವಂತಹ ಒಂದು ಪದವನ್ನು ಮೊಟ್ಟ ಮೊದಲ ಬಾರಿಗೆ ಅಮೆರಿಕ ದೇಶದ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಎಲಿಸ್ ಪಾಲ್ ಟಾರೆನ್ಸ್ ರವರು ಬಳಸ್ತಿದ್ರು. ಸೊ ಆದ ಕಾರಣದಿಂದಾಗಿ ಇವರನ್ನು ಸೃಜನಶೀಲತೆಯ ಪಿತಾಮಹ ಅಂತೇಳಿ ಕರೀತಾರೆ. ಸೊ ಇವರನ್ನು ಸೃಜನಶೀಲತೆಯ ಪಿತಾಮಹ ಅಂತ ಕರೆಯೋದಷ್ಟೇ ಅಲ್ಲ, ಇವರ ಸೃಜನಶೀಲತೆ ಪರೀಕ್ಷಿಸುವಂತಹ ಪರೀಕ್ಷೆಗಳನ್ನು ಕೂಡ ಇವರು ರೂಪಿಸಿದರು. ಸೃಜನಶೀಲರ ಬಗ್ಗೆ 84 ಲಕ್ಷಣಗಳನ್ನು ಇವರು ಗುರುತಿಸಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಈ ಒಂದು ಏನು ಸೃಜನಶೀಲತೆಯ 4 ಹಂತಗಳಿದೆ, ಸಿದ್ಧತೆ, ಪರಿಪಕ್ವತೆ ಮತ್ತು ಜ್ಞಾನೋದಯ, ತಾಳೆನೋಡುವಿಕೆ ಅಂತ ಏನು 4 ಹಂತಗಳಿವೆ, ಇವುಗಳನ್ನು ಇಂಗ್ಲೆಂಡಿನ ಸಾಮಾಜಿಕ ಮನೋವಿಜ್ಞಾನಿಯಾಗಿರ್ತಕ್ಕಂಥ ವಲ್ಲಾಸ್ ರವರು ಪರಿಚಯಿಸಿದ್ರು ಅಂತ ಈ ಮೂಲಕ ನಿಮಗೆ ಹೇಳಲಾಗುತ್ತೆ. ಸೊ ಇನ್ನು ಮುಂದುವರೆದಂತೆ ನೋಡೋದಾದರೆ ಮಕ್ಕಳು ಸಾಮಾನ್ಯ ವರ್ತನೆಗಳಿಂದ ಭಿನ್ನವಾಗಿ ಸಾಮಾಜಿಕ ಅನಪೇಕ್ಷಿತ ರೀತಿಯಲ್ಲಿ ವರ್ತಿಸಿದಾಗ ಅವರು ಅಪರಾಧಿಗಳು, ನರವ್ಯಾಧಿಗ್ರಸ್ತ, ಸಾಮಾಜಿಕವಾಗಿ ಹಿಂದುಳಿದವರು, ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸೊ ಈ ಒಂದು ನರವ್ಯಾಧಿಗ್ರಸ್ತ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬಹುದು. ಇನ್ನು 81ನೇ ಕ್ವಶನನ್ನು ನೋಡೋದಾದರೆ ಒಂದು ಮಗುವು 15 ಸೇಬು ಹಣ್ಣಿನ ಪುಟ್ಟಿಯಿಂದ 8 ಸೇಬು ಹಣ್ಣುಗಳನ್ನು ತೆಗೆದ ನಂತರ 7 ಹಣ್ಣುಗಳು ಉಳಿದಿವೆ ಎಂದು ಅರ್ಥೈಸಿಕೊಳ್ಳುವುದು ಇದರ ಉದಾಹರಣೆ ಅಂತ ಹೇಳಿ ಕೇಳಲಾಗಿದೆ. ಸೊ ಇದು ಪಾರ್ಶ್ವ ವರ್ಗಾವಣೆ, ಅನುಕ್ರಮ ವರ್ಗಾವಣೆ, ಸಮತಲ ವರ್ಗಾವಣೆ, ಲಂಬ ವರ್ಗಾವಣೆ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಸಮತಲ ವರ್ಗಾವಣೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಜೈವಿಕ ಅಗತ್ಯತೆ ಅಲ್ಲದಿರುವುದು ಅಂತೇಳ್ಬಿಟ್ಟು 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಆಹಾರದ ಅಗತ್ಯತೆ, ವಿರಾಮದ ಅಗತ್ಯತೆ, ನಿದ್ದೆಯ ಅಗತ್ಯತೆ, ಭದ್ರತೆಯ ಅಗತ್ಯತೆ ಅಂತ ಹೇಳಿ.
ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳೋದಾದರೆ ಭದ್ರತೆಯ ಅಗತ್ಯತೆ ಅಂತ ಹೇಳಬಹುದು. ಭದ್ರತೆಯು ವ್ಯಕ್ತಿಯ ಬಾಹ್ಯವಾದ ಅಗತ್ಯತೆಯಾಗಿರುತ್ತೆ. ಸೊ ಅಂದರೆ ಆಹಾರ, ವಿರಾಮ ಹಾಗೂ ನಿದ್ದೆ ದೇಹದ ಜೈವಿಕ ಅಂಶಗಳಿಗೆ ಒಳಪಟ್ಟಿರೋದ್ರಿಂದ ಈ ಒಂದು 4ನೇ ಆಪ್ಷನ್ನು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಈ ಮೂಲಕ ಹೇಳ್ಬೋದು. ಇನ್ನು 83ನೇ ಕ್ವಶನನ್ನು ನೋಡೋದಾದರೆ ಕ್ರಿಯಾಜನ್ಯ ವರ್ತನೆಯನ್ನು ಧನಾತ್ಮಕ ಪ್ರಚೋದನೆಯ ಮೂಲಕ ದೃಢಗೊಳಿಸಬಹುದು, ಆದರೆ ಋಣಾತ್ಮಕ ಪುನರ್ಬಲನವು ಅದನ್ನು ದುರ್ಬಲಗೊಳಿಸುತ್ತದೆ. ಇದನ್ನು ಹೇಳಿದವರು ಅಂತೇಳಿ ಪಾವ್ಲವ್, ಬಂಡೂರ, BF ಸ್ಕಿನ್ನರ್, ಥಾರ್ನ್ಡೈಕ್ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತೇಳಿದರೆ BF ಸ್ಕಿನ್ನರ್ ಅಂತ ಹೇಳ್ಬೋದು. ಅಂದರೆ ಸ್ಕಿನ್ನರ್ ಅವರು ಈ ಮೇಲಿನ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾ ಹೋಗ್ತಾರೆ. ಅಂದರೆ ಅವರ ಒಂದು ಪ್ರಕಾರ ಕ್ರಿಯಾಜನ್ಯ ಅಂದರೆ ಕ್ರಿಯೆಗಳ ಗಣ ಅಂತೇಳಿ. ಸೊ ಇವರು ತರಗತಿಯಲ್ಲಿ ಪುನರ್ಬಲನವನ್ನು ಬಳಸುವ ಬಗ್ಗೆ ಈ ಒಂದು ಸಿದ್ಧಾಂತದಲ್ಲಿ ಪ್ರತಿಪಾದಿಸಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇನ್ನು 84ನೇ ಕ್ವಶನನ್ನು ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರವಲ್ಲದೆ ಇರುವುದು ಅಂತ ಹೇಳಿ ಶಿಕ್ಷಕ ಕೇಂದ್ರಿತ ಮಾರ್ಗ, ಮಗು ಕೇಂದ್ರಿತ ಮಾರ್ಗ, ಸ್ಪರ್ಧೆ ಮತ್ತು ಸಹಕಾರ, ಬಹುಮಾನ ಮತ್ತು ಶಿಕ್ಷೆ ಅಂತ ಹೇಳಿ ಕೇಳಲಾಗಿದೆ. ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಶಿಕ್ಷಕ ಕೇಂದ್ರಿತ ಮಾರ್ಗ ಇದು ಈ ಒಂದು ತಂತ್ರ ಅಲ್ಲ, ಪ್ರೇರಣಾ ತಂತ್ರ ಅಲ್ಲ ಅಂತ ಹೇಳ್ಬೋದು. ಮೀನ್ಸ್ ಶಿಕ್ಷಕ ಕೇಂದ್ರಿತ ಮಾರ್ಗ ಬೋಧನಾ ತರಗತಿಯಲ್ಲಿ ಶಿಕ್ಷಕ ಸರ್ವಾಧಿಕಾರಿಯಾಗಿರ್ತಾನೆ. ಸೊ ಇಲ್ಲಿ ವಿದ್ಯಾರ್ಥಿಗಳನ್ನು ಪರಿಗಣನೆಗೆ ಅಷ್ಟೊಂದು ತೆಗೆದುಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ಈ ಒಂದು ಮಾರ್ಗವು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವ ಉದ್ದೇಶವನ್ನು ಕೂಡ ಹೊಂದಿರೋದಿಲ್ಲ. ಆದರೆ ಉಳಿದ ಮೇಲಿನ ಎಲ್ಲ ಅಂದರೆ ಏನು ಮಗು ಕೇಂದ್ರಿತ ಮಾರ್ಗ, ಸ್ಪರ್ಧೆ ಮತ್ತು ಸಹಕಾರ, ಬಹುಮಾನ ಮತ್ತು ಶಿಕ್ಷೆ, ಈ ಒಂದು ಅಂಶಗಳು ವಿದ್ಯಾರ್ಥಿಗಳನ್ನು ಕೇಂದ್ರವಾಗಿಟ್ಟುಕೊಂಡು ಪ್ರೇರೇಪಿಸುವಂತಹ ಒಂದು ಮಾರ್ಗ ಆಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದಂತೆ ನೋಡೋದಾದರೆ ಆನುವಂಶೀಯತೆಯ ಪ್ರಕಾರ ಒಂದು ಮಗು ಆನುವಂಶಿಕವಾಗಿ ತಂದೆ ತಾಯಿಯರಿಂದ ಎಲ್ಲ ಪ್ರಬಲ ಗುಣಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ. 50% ಪಿತೃವಿನಿಂದ ಮತ್ತು 50% ಮಾತೃವಿನ ಕಡೆಯಿಂದ ಪಡೆದುಕೊಂಡಿರುತ್ತೆ ಅಂತ, ಮತ್ತು 75% ತಾಯಿಯಿಂದ ಮತ್ತು 25% ತಂದೆಯಿಂದ. ತಂದೆ ತಾಯಿಯರ ಎಲ್ಲ ದುರ್ಬಲ ಗುಣಲಕ್ಷಣಗಳು ಅಂತೇಳಿ ಇಲ್ಲಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳೋದಾದರೆ ಮೀನ್ಸ್ ತಂದೆ ತಾಯಿಯರಿಂದ ಎಲ್ಲ ಪ್ರಬಲ ಗುಣಲಕ್ಷಣಗಳನ್ನು ಪಡೆದುಕೊಂಡಿರುತ್ತೆ. ಸೊ ಇದು ಒಂದು ಆನುವಂಶೀಯತೆಯ ತತ್ವವಾಗಿರೋದನ್ನು ನಾವು ನೋಡ್ಬೋದು. ಅಂದರೆ ಒಂದು ಮಗುವು ಹೊಂದಿರುವಂತಹ ಗುಣಲಕ್ಷಣಗಳು ಆ ಮಗುವಿನ ತಂದೆ ಹಾಗೂ ತಾಯಿ ಕಡೆಯಿಂದ ಬಂದಿರತಕ್ಕಂತಹ ಗುಣಲಕ್ಷಣಗಳಾಗಿರುತ್ತೆ. ಸೊ ಮಗುವಿಗೆ ಆನುವಂಶೀಯವಾಗಿ ವರ್ಗಾವಣೆಯಾಗಿ ಪ್ರಬಲವಾದಂತಹ ಒಂದು ಅಂಶಗಳು ವ್ಯಕ್ತಪಡಿಸ್ಕೊಳ್ತಾ ಹೋಗುತ್ತೆ. ಸೊ ಇವುಗಳನ್ನೇ ನಾವು ಆನುವಂಶೀಯತೆ ಮೀನ್ಸ್ ಜೀನ್ಸ್ ಅಂತ ಹೇಳಿ ಏನು ಕರಿತೀವಿ ಅವುಗಳಾಗಿರ್ತವೆ. ಸೊ ಹಾಗಾಗಿ ಇದು ಆನ್ಸರ್ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಈ ಮೂಲಕ ಹೇಳ್ಬೋದು. 86ನೇ ಕ್ವಶನ್ ಹೀಗಿದೆ: ಅನಾರೋಗ್ಯಕರ ಮನೋಧೋರಣೆ, ಮೂಢನಂಬಿಕೆ ಮತ್ತು ಭಯ ಇವುಗಳನ್ನು ತೊಡೆದುಹಾಕಲು ಬಳಸಬಹುದಾದ ಸಿದ್ಧಾಂತ ಅಂತೇಳಿ ಕೇಳಲಾಗಿದೆ. ಸೊ ಇದಕ್ಕೆ ಆಪ್ಷನ್ಸ್ಗಳು ಹೀಗಿವೆ: ಪ್ರಯತ್ನ ಮತ್ತು ದೋಷ ಕಲಿಕೆ, ಒಳನೋಟ ಕಲಿಕೆ, ಕ್ರಿಯಾಜನ್ಯ ಅನುಬಂಧನ, ಸಾಂಪ್ರದಾಯಿಕ ಅನುಬಂಧನ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಅನುಬಂಧನ ಅಂತ ಹೇಳ್ಬೋದು. ಈ ಒಂದು ಕಲಿಕಾ ಸಿದ್ಧಾಂತವನ್ನು ಜಾರಿಗೆ ತಂದವರು ಪಾವ್ಲೋವ್ರವರಾಗಿರ್ತಾರೆ. ಅಂದರೆ ಈ ಒಂದು ಕಲಿಕೆಯನ್ನು ಅನುಬಂಧನ ಕಲಿಕೆ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಅನುಬಂಧನ ಕ್ರಿಯೆಯ ಮೂಲಕ ವಿದ್ಯಾರ್ಥಿಗಳಲ್ಲಿ ಅಡಗಿರ್ತಕ್ಕಂತಹ ಭಯ, ಪ್ರೀತಿ, ದ್ವೇಷ ಇಂತಹ ಒಂದು ಗುಣಗಳನ್ನು ಹುಟ್ಟುಹಾಕೋದಾಗಿ ಆಗಿರಬಹುದು ಅಥವಾ ಹೋಗಲಾಡಿಸೋದಕ್ಕಾದರೂ ಆಗಿರಬಹುದು. ಈ ಒಂದು ವಿಧಾನವನ್ನು ಬಳಸಿಕೊಳ್ಳಬಹುದಾಗಿರುತ್ತೆ. ಈ ಒಂದು ವಿಧಾನ ಬಹಳಷ್ಟು ಸಹಾಯಕವಾಗಿರುತ್ತೆ ಈ ಒಂದು ನಿಟ್ಟಿನಲ್ಲಿ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಅಪೇಕ್ಷಿತ ಅಭ್ಯಾಸಗಳನ್ನು ಮತ್ತು ಆಸಕ್ತಿಯನ್ನು ಮತ್ತು ಅನ್ವಯಗಳನ್ನು, ಮನೋಭಾವನೆಗಳನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸೋದಕ್ಕೆ ಈ ಒಂದು ಸಿದ್ಧಾಂತ ಬಹಳಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಈ ಮೂಲಕ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದಂತೆ ನೋಡೋದಾದರೆ 87ನೇ ಕ್ವಶನ್ ಹೀಗಿದೆ: ಈ ಕೆಳಗಿನವುಗಳಲ್ಲಿ ಕ್ರಿಯಾಜನ್ಯ ಅನುಬಂಧನಕ್ಕೆ ಸೇರದೇ ಇರುವುದು ಅಂತೇಳಿ ರೂಪಿಸುವಿಕೆ, ಅಳಿಸಿ ಹೋಗುವಿಕೆ, ಸ್ವಾಭಾವಿಕವಾಗಿ ಪುನಃ ಪಡೆದುಕೊಳ್ಳುವುದು, ಪ್ರಚೋದನೆ ಇಲ್ಲ, ಪ್ರತಿಕ್ರಿಯೆ ಇಲ್ಲ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ 4th ಒನ್ ಮೀನ್ಸ್ ಪ್ರಚೋದನೆ ಇಲ್ಲ, ಪ್ರತಿಕ್ರಿಯೆ ಇಲ್ಲ, ಇದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ ಪ್ರಮುಖವಾಗಿ ಒಂದು
ಹೊಂದಿರತಕ್ಕಂತಹ ಅಂಶ ಅಂತೇಳಿದ್ರೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ, ಅಂದರೆ ಉದ್ದೀಪನೆ ಮತ್ತು ಅನುಕ್ರಿಯೆಗಳಾಗಿರ್ತವೆ. ಸೊ ಇವೆರಡರ ನಡುವಿನ ಒಂದು ಅಂತರವನ್ನು, ಅಂದರೆ ಇವೆರಡರ ಅಂತರವ ಮುಂದುವರೆದಂತೆ ಪುನರ್ಬಲನ ಏರ್ಪಾಟ ಆಗೋದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದಲ್ಲದೆ ಇವೇ ಇಲ್ಲ ಅಂತ ಅನ್ನೋದಾದರೆ ಕಲಿಕೆ ಯಶಸ್ವಿಗೊಳ್ಳೋದಿಲ್ಲ ಅನ್ನೋದು ನಿಟ್ಟಿನಲ್ಲಿ ಈ ಒಂದು ಆಪ್ಷನ್ ಸರಿಯಾಗಿರದೆ ಅಂತ ಹೇಳಬಹುದು. ಇನ್ನು 88ನೇ ಕ್ವಶನನ್ನು ನೋಡೋದಾದರೆ ಒಳನೋಟ ಕಲಿಕೆಯಲ್ಲಿ ಬಳಸದೇ ಇರುವ ಮಾರ್ಗ ಅಂತೇಳಿ ಪ್ರಯತ್ನ ದೋಷ ಕಲಿಕೆ ಸಮಸ್ಯೆ ಪರಿಹಾರ ಇಡಿಯಿಂದ ಬಿಡಿಯ ಕಡೆಗೆ ಸಮಗ್ರವಾಗಿಸುವುದು ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತೇಳಿದರೆ ಎ ಮೀನ್ಸ್ ಪ್ರಯತ್ನ ದೋಷ ಕಲಿಕೆ ಅಂತ ಹೇಳ್ಬೋದಾಗಿರುತ್ತೆ. ಪ್ರಯತ್ನ ದೋಷ ಕಲಿಕೆಯು ಥಾರ್ನ್ಡೈಕ್ರವರು ಪ್ರತಿಪಾದಿಸಿದಂತಹ ಒಂದು ಸಿದ್ಧಾಂತ ಆಗಿರುತ್ತೆ. ಕಲಿಕಾ ಸಿದ್ಧಾಂತದಿಂದ ಇದು ತುಂಬ ಒಂದು ಪ್ರಚಲಿತದಲ್ಲಿರ್ತಕ್ಕಂತಹ ಒಂದು ಸಿದ್ಧಾಂತ ಆಗಿದೆ ಅಂತ ಹೇಳ್ಬೋದು. ಅಂದರೆ ಒಳನೋಟ ಕಲಿಕೆಯನ್ನು ಪ್ರತಿಪಾದಿಸಿದವರು ಅಂತ ಹೇಳೋದಾದರೆ ಜೆಸ್ಟಲ್ ಪಂಥದವರು. ಸೊ ಈ ಒಂದು ಒಳನೋಟ ಕಲಿಕೆಯಲ್ಲಿ ಕಂಡು ಬರ್ತಕ್ಕಂತಹ ಅಂಶಗಳು ಅಂತ ಹೇಳೋದಾದರೆ ಇಂದ್ರಿಯ ಅನುಭವ ಮತ್ತು ಸನ್ನಿವೇಶದ ಸಮಗ್ರ ಗ್ರಹಿಕೆ, ಇಡಿಯಿಂದ ಬಿಡಿಯ ಕಡೆಗೆ ಸಮಸ್ಯೆಗೆ ಪರಿಹಾರ ಹುಡುಕುವುದು, ಪುನರಾವರ್ತನೆ ಹಾಗೂ ಸಮನ್ವೀಕರಣ, ಇನ್ನು ಬುದ್ಧಿಶಕ್ತಿ ಹಾಗೂ ಪ್ರಾರಂಭದ ಯತ್ನಗಳು ಅಂತೇಳಿ ಏನು ಹೇಳ್ತೀವಿ, ಈ ಒಂದು 6 ಹಂತಗಳು ಒಳನೋಟ ಕಲಿಕೆಯಲ್ಲಿ ಬರುವಂತಹದ್ದು ಅಂಶಗಳಾಗಿರುತ್ತೆ ಅಂತ ಈ ಮೂಲಕ ಹೇಳ್ಬೋದಾಗಿರುತ್ತೆ. ಇನ್ನು 89ನೇ ಕ್ವಶನನ್ನು ನೋಡೋದಾದರೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆಯು ಹೆಚ್ಚು ಸಂಭವನೀಯವಾಗಿ ಪುನರ್ಬಲನದ ಮೂಲಕ ಆಗುವುದು ಅಂತೇಳಿ ಸಾಂಪ್ರದಾಯಿಕ ಅನುಬಂಧನದಲ್ಲಿ ಕ್ರಿಯಾಜನ್ಯ ಅನುಬಂಧನದಲ್ಲಿ ಪ್ರಯತ್ನ ಮತ್ತು ದೋಷ ಕಲಿಕೆಯಲ್ಲಿ ಒಳನೋಟ ಕಲಿಕೆಯಲ್ಲಿ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಮೀನ್ಸ್ ಒಳನೋಟ ಕಲಿಕೆಯಲ್ಲಿ ಅಂತ ಹೇಳ್ಬೋದು. ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿದವರು BF ಸ್ಕಿನ್ನರ್ ಅವರ ಪ್ರಕಾರವಾಗಿ ಪುನರ್ಬಲನ ಪರಿಣಾಮಕಾರಿಯಾಗಬೇಕಾದ್ರೆ ಅನುಕ್ರಿಯೆಯನ್ನು ತಕ್ಷಣ ಹಿಂಬಾಲಿಸಬೇಕು. ಅಂದರೆ ತಡವಾದ ಪುನರ್ಬಲನ ವರ್ತನೆಯನ್ನು ಮಾರ್ಪಡಿಸುವಲ್ಲಿ ಫಲಕಾರಿ ಆಗೋದಿಲ್ಲ, ವಿಫಲ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಕಲಿಯುವವನನ್ನು ಧನಾತ್ಮಕ ಪುನರ್ಬಲನದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಹೋಗ್ತಾನೆ. ಅಂದರೆ ಕಲಿಯುವಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ವಿದ್ಯಾರ್ಥಿ ಅಥವಾ ವ್ಯಕ್ತಿ ಧನಾತ್ಮಕ ಪುನರ್ಬಲನದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾನೆ. ಅಂದರೆ ಗುಡ್, ವೆರಿ ಗುಡ್, ಎಕ್ಸಲೆಂಟ್ ಅಂತ ಏನು ಹೇಳ್ತೀವಿ, ಸೊ ಇಂಥವುಗಳ ಪದಗಳನ್ನು ಕೇಳಬೇಕು. ನಾನು ಟೀಚರ್ಸಿಂದ ನಾನು ಗುಡ್ ಅನಿಸ್ಕೋಬೇಕು ಅನ್ನುವಂಥ ಒಂದು ಕಡೆಗೆ ಆ ಮಗುವಿನ ಒಂದು ಚಲನವಲನ ಇರುತ್ತೆ. ಸೊ ಆದರೆ ಋಣಾತ್ಮಕ ಪ್ರತಿಫಲನ ಅಂದರೆ ಪುನರ್ಬಲನವನ್ನು ಗುರುತಿಸ್ತಾನೆ. ಬ್ಯಾಡ್, ಯು ಆರ್ ಎ ಸೋ ಬ್ಯಾಡ್ ಅಂತ ಹೇಳೋದು ಅಥವಾ ಟೂ ಬ್ಯಾಡ್ ಅಂತ ಏನು ಹೇಳಿದ್ರೆ ಅವಾಗ ಅವನು ಸೊಪ್ಪೆ ಮರೆ ಹಾಕ್ಕೊಳ್ತಾನೆ. ನೆಕ್ಸ್ಟ್ ಟೈಮು ಈ ರೀತಿ ಮಾಡಬಾರ್ದು ಅನ್ನುವಂಥದ್ದು ಅವನಿಗೆ ಮೈಂಡಲ್ಲಿ ಬರುತ್ತೆ. ಸೊ ಹಾಗಾಗಿ ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆಗಳು ಹೆಚ್ಚು ಪ್ರತಿಧ್ವನಿಸಿ ಪುನರ್ಬಲನಗೊಂಡು ಕಲಿಕೆ ಉಂಟಾಗ್ತಾ ಹೋಗುತ್ತೆ ಅಂತ ಈ ಮೂಲಕ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು 90ನೇ ಕ್ವಶನನ್ನು ನೋಡೋದಾದರೆ ಮಕ್ಕಳು ತಂದೆ ತಾಯಿಯರನ್ನು ಹೋಲ್ತಾರೆ. ಸೊ ಇದು ಇದರ ಉದಾಹರಣೆ ಅಂತೇಳಿ ಸಾಮ್ಯತೆಯ ನಿಯಮ, ಭಿನ್ನತೆಯ ನಿಯಮ, ದುರ್ಬಲ ನಿಯಮ, ಪ್ರಬಲ ನಿಯಮ ಅಂತೇಳಿ 4 ಆಪ್ಷನ್ಗಳನ್ನು ಕೇಳಲಾಗಿದೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಭಿನ್ನತೆಯ ನಿಯಮ ಅಂತ ಹೇಳ್ಬೋದು. ಮಕ್ಕಳು ಅವರ ತಂದೆ ತಾಯಿಗಳ ನಿಶ್ಚಿತ ಪ್ರತಿರೂಪದಂತಿರೋದಿಲ್ಲ ಅಥವಾ ಅವರ ಒಂದು ಅವರ ತಂದೆ ತಾಯಿಗಳ ಬೆಳವಣಿಗೆಯಂತೆಯೇ ಆಯಾ ವಯೋಮಾನದಲ್ಲಿ ಮಕ್ಕಳ ಬೆಳವಣಿಗೆ ಆಗಿರೋದಿಲ್ಲ. ಒಂದೇ ಕುಟುಂಬದ ಮಕ್ಕಳ ಬುದ್ಧಿಶಕ್ತಿ, ಗಾತ್ರ ಮತ್ತು ಮನಸ್ಸಿನ ಸ್ಥಿತಿ ಸೊ ಏಕೆ ವ್ಯತ್ಯಾಸ ಇರುತ್ತೆ ಅಂತ ಹೇಳೋದಾದರೆ ಏಕೆ ವ್ಯತ್ಯಾಸ ಇರುತ್ತೆ ಅನ್ನುವಂಥದ್ದನ್ನು ಹೇಳೋದೇ ಈ ಒಂದು ಭಿನ್ನತೆಯ ತತ್ವ ಆಗಿರುತ್ತೆ. ಸೊ ಈ ಒಂದು ವ್ಯತ್ಯಾಸಗಳಿಗೆ ಅಂಕುರಾಣುಗಳಿರುವ ವಂಶವಾಹಿಗಳ ವಿವಿಧ ಜೋಡಣೆ ಕಾರಣ ಅಂತ ಈ ಮೂಲಕ ಹೇಳ್ಬೋದಾಗಿರುತ್ತೆ. ಅಂದರೆ ಒಂದು ಕುಟುಂಬದ ಮಕ್ಕಳಲ್ಲಿ ವ್ಯತ್ಯಾಸಗಳು ಕಂಡು ಬಂದರೂ ಸಹ ಸಂಬಂಧವಿಲ್ಲದ ಕುಟುಂಬದ ಮಕ್ಕಳಿಗಿಂತ ಹೆಚ್ಚಿನ ಹೋಲಿಕೆ ಕಂಡುಬರುತ್ತೆ ಅಂತ ಈ ಮೂಲಕ ಹೇಳ್ಬೋದು. ಅಂದರೆ ಸಹೋದರರು ಹಾಗೂ ಸಹೋದರಿಯರಲ್ಲಿ ಕುಟುಂಬದ ಸರಾಸರಿಗಿಂತ ವ್ಯತ್ಯಾಸವಿದ್ದರೂ ಹೆಚ್ಚಿನ ಹೋಲಿಕೆ ಕಂಡುಬರುತ್ತೆ ಅಂತ ಈ ಮೂಲಕ ಹೇಳ್ಬೋದಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಭಿನ್ನತೆಯ ನಿಯಮ ಅಂತೇಳಿ ಈ ಒಂದು ಕ್ವಶನ್ಗೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಈ ಮೂಲಕ. ಇದುವರೆಗೂ ನೀವು ನನ್ನ ತರಗತಿಯನ್ನು ಕೇಳಿದರೆ ಸ್ನೇಹಿತರೆ, ಇದು ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ, ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ನಿಟ್ಟಿನಲ್ಲಿ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಇವರಿಗೆಲ್ಲ ಬಹಳಷ್ಟು ಉಪಯುಕ್ತವಾದಂತಹ ಒಂದು ಮಾಹಿತಿ ಮತ್ತು ನೋಟ್ಸ್ಗಳು
ಕ್ವಿಜ್ಗಳು, ಪೇಪರ್ ಕಟ್ಟಿಂಗ್ಸ್ಗಳು A1 ರಿಸೋರ್ಸ್ ಫಾರ್ ಎಜುಕೇಟ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ನಲ್ಲಿ ಬಿತ್ತರಾಗ್ತಾ ಇದೆ. ಸೊ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಅಡ್ರೆಸ್ಸನ್ನು ಶೇರ್ ಮಾಡಿರ್ತೀನಿ. ನೀವು ಅಲ್ಲಿ ಭೇಟಿಯನ್ನು ನೀಡೋದ್ರ ಮೂಲಕವಾಗಿ A1 ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಅಲ್ಲಿ ಕೊಡಮಾಡುವಂತಹ ಎಲ್ಲ ಇನ್ಫಾರ್ಮೇಷನ್ಸ್ಗಳ ಉಪಯೋಗಗಳನ್ನು ನೀವು ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.